ಶರ್ಮಿಳಾ ಪ್ರತಿರೋಧವನ್ನ ಒಡ್ಡಿದರೂ ಕೂಡ ಈ ಕರ್ನಲ್ ಕುರೈ ಬಿಟ್ಟಿಲ್ಲ. ಕತ್ತು ಹಿಸುಕಿ ಕೊಲೆ ಮಾಡಿದ. ಆ ಟೆಕ್ಕಿ ಬೇಡ ಬೇಡ ಅಂದ್ರೂ ಕೂಡ ಬಿಡದೆ ಹೊಂದಿದ್ದಾನೆ. ಕೊಲೆ ಮಾಡಿ ಟಿಶ್ಯೂ ಪೇಪರ್ ಹಾಸಿಗೆ ಮೇಲೆ ಹಾಕಿ ಬೆಂಕಿಯನ್ನು ಹಚ್ಚಿರೋದು. ಬೆಂಕಿ ಹಾಸಿಗೆ ಹೊತ್ತುಕೊಳ್ತಾ ಇದ್ದಂತೆ ಫ್ಲೈಯಿಂದ ಎಸ್ಕೇಪ್ ಆಗಿದ್ದಾನೆ ಆತ. ಕೆಲ ಸ್ಯಾಂಪಲ್ಸ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಪೊಲೀಸರು. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ತನಿಖಾಧಿಕಾರಿಗಳು ಕಾಯುತ್ತಿದ್ದಾರೆ. ಜನವರಿ 3ನೇ ತಾರೀಕು ನಡೆದಿದ್ದಂತಹ ಮಂಗಳೂರು ಮೂಲದ ಶರ್ಮಿಳಾ ಕೊಲೆ. ಈಗ ಈತನನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿ ಆಚೆ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೆಹಮಾನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ತನಿಖೆ ಸಂದರ್ಭದಲ್ಲಿ ಇನ್ನೂ ಏನೇನು ವಿಚಾರಗಳನ್ನ ಈತ ಹೇಳಿದ್ದಾನೆ? ಎಸ್ ಶ್ರೀಪಾದ್, ಈ ಒಂದು ಶರ್ಮಿಳಾ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವೇಳೆ ಹೊಸದಾಗಿ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಪತ್ತೆ ಆಗ್ತಿದೆ ಅಂತಾನೆ ಹೇಳ್ಬೋದು, ತಿಳಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಏನು ಈ ಒಂದು ಆರೋಪಿ ಕರ್ನಲ್ ಕುರೈಯನ್ನ ವಿಚಾರಣೆಯನ್ನ ಪಡೆದಿದ್ದಾರೋ, ಪ್ರತಿ ಒಂದು ವಿಚಾರಣೆ ಸಂದರ್ಭದಲ್ಲೂ ಹೊಸದಾದಂತಹ ಒಂದು ವಿಷಯಗಳನ್ನ ಸತ್ಯವನ್ನ ಬಾಯಿ ಬಿಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು ಈ ಒಂದು ಆರೋಪಿ. ಅಂದ್ರೆ ಆವತ್ತು ಜನವರಿ 3ನೇ ತಾರೀಕು ಏನು ಮಹಡಿಯನ್ನ ಏರಿ ಯಾರು ಇಲ್ಲದ ಸಂದರ್ಭದಲ್ಲಿ ಶರ್ಮಿಳಾ ಒಬ್ಬಳೇ ಇರೋದನ್ನ ಗಮನಿಸಿ ಆಕೆಯ ಮನೆಗೆ ಅಂದ್ರೆ ಸ್ಲೈಡ್ ಡೋರ್ ಓಪನ್ ಮಾಡುವುದರ ಮೂಲಕ ಮನೆಯೊಳಗೆ ಪ್ರವೇಶನ ಪಡ್ತಾನೆ. ಈಗ ಆ ಒಂದು ವಿಚಾರಣೆಯನ್ನ ಮಾತ್ರ ಪೊಲೀಸರ ಮುಂದೆ ಹೇಳಿದ್ದ, ನಾನು ಹೋಗಿದ್ದಂತೂ ಸತ್ಯ ಅನ್ನುವಂಥದ್ದನ್ನ ಹೇಳಿದ. ಈಗ ವಿಚಾರಣೆಯಲ್ಲಿ ಹೊಸದಾಗಿ ಬಯಲಿಗೆ ಬರ್ತಾ ಇರುವಂತಹ ಸತ್ಯಾಂಶಗಳು ಏನಪ್ಪಾ ಅಂತಂದ್ರೆ, ಈಗ ನಾನು ಆಕೆಯ ಮೇಲೆ ಯಾವುದೇ ರೀತಿ ಪ್ರೇಮ ಇರಲಿಲ್ಲ, ನಾನು ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೋಬೇಕು ಅನ್ನುವಂಥದ್ದೇ ನನ್ನದು ದೃಷ್ಟಿಕೋನ ಇತ್ತು. ಹಾಗಾಗಿ ನಾನು ಅವತ್ತು ಯಾರು ಇಲ್ಲದನ್ನ ಗಮನಿಸಿ ನಾನು ಹೋಗಿದ್ದೆ ಅನ್ನುವಂಥದ್ದನ್ನ ಸತ್ಯವನ್ನ ಈಗ ಪೊಲೀಸರ ಎದುರು ಬಾಯ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರು ಇಲ್ಲದ ವೇಳೆ ಸ್ಲೈಡ್ ಡೋರ್ ಓಪನ್ ಮಾಡುವುದರ ಮೂಲಕ ಒಳಗಡೆ ಹೋದಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಶರ್ಮಿಳಾ ಸಹಜವಾಗಿ ಭಯ ಬೀಳ್ತಾಳೆ. ಈ ಒಂದು ಸಂದರ್ಭದಲ್ಲಿ ಅರಚಲಿಕ್ಕೆ ಶುರು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಆಕೆಯ ಕತ್ತನ್ನ ಏಕಾಏಕಿ ಹಿಚುಗ್ಲಿಕ್ಕೆ ಅಂದ್ರೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಿಕ್ಕೆ ಮುಂದಾದಾಗ ಆಕೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾಳೆ. ಆ ಒಂದು ಸಂದರ್ಭದಲ್ಲಿ ಸಹಜವಾಗಿ ಆಕೆ ಅರಚಿದ್ರೆ ಪಕ್ಕದ ಮನೆಯವರು ಯಾರಾದ್ರೂ ಬರ್ತಾರೆ ಅನ್ನೋದ್ರಿಂದ ಭಯಗೊಂಡಿರುವಂತಹ ಈ ಒಂದು ಆರೋಪಿ ನೇರವಾಗಿ ಆಕೆಯ ಕತ್ತನ್ನ ಹಿಚುಕ್ತಾನೆ. ಆಕೆ ಉಸಿರುಗಟ್ಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದನ್ನ ಸ್ವತಃ ತಾನೇ ಪೊಲೀಸರ ಒಂದು ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಈಗ ಒಂದೊಂದು ಹೊಸ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದಾವೆ ಅಂತಾನೆ ಹೇಳ್ಬೋದು. ನಂತರ ಈ ಒಂದು ಕೊಲೆ ಕೇಸನ್ನ ಮರೆಮಾಚಲಿಕ್ಕೆ ಆತ ಬೆಡ್ ಮೇಲೆ ಟಿಶ್ಯೂ ಪೇಪರ್ ಅನ್ನ ಇಟ್ಟು ಅದಕ್ಕೆ ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ಇಡೀ ಬೆಡ್ಗೆ ಬೆಂಕಿ ತಗುಲಿ ದೊಡ್ಡ ಪ್ರಮಾಣದಲ್ಲಿ ಅದು ಹೊಗೆ ಪ್ರಮಾಣದಲ್ಲಿ ಇಡೀ ಮನೆಯನ್ನ ಆವರಿಸುತ್ತೆ. ಇದರಿಂದ ಭಯಗೊಂಡಿರುವಂತಹ ಕರ್ನಲ್ ಕುರೈ ನೇರವಾಗಿ ಸ್ಲೈಡ್ ಡೋರ್ ಅನ್ನ ಓಪನ್ ಮಾಡಿ ಪರಾರಿಯಾಗಿದ್ದೇನೆ, ನಾನು ಆಕೆಯ ಮೇಲೆ ಲೈಂಗಿಕವಾಗಿ ಆಕೆಯನ್ನ ಬಳಕೆ ಮಾಡಿಕೊಳ್ಳೋದಕ್ಕೋಸ್ಕರನೇ ಅವತ್ತು ನಾನು ಮನೆ ಒಳಗಡೆ ಪ್ರವೇಶವನ್ನ ಪಡೆದಿದ್ದು ಅನ್ನುವಂಥದ್ದನ್ನ ಈಗ ಪೊಲೀಸ್ ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿ. ಶರ್ಮಿಳಾ ಪ್ರತಿರೋಧವನ್ನ ಒಡ್ಡಿದರೂ ಕೂಡ ಈ ಕರ್ನಲ್ ಕುರೈ ಬಿಟ್ಟಿಲ್ಲ. ಕತ್ತು ಹಿಸುಕಿ ಕೊಲೆ ಮಾಡಿದ. ಆ ಟೆಕ್ಕಿ ಬೇಡ ಬೇಡ ಅಂದ್ರೂ ಕೂಡ ಬಿಡದೆ ಹೊಂದಿದ್ದಾನೆ. ಕೊಲೆ ಮಾಡಿ ಟಿಶ್ಯೂ ಪೇಪರ್ ಹಾಸಿಗೆ ಮೇಲೆ ಹಾಕಿ ಬೆಂಕಿಯನ್ನು ಹಚ್ಚಿರೋದು. ಬೆಂಕಿ ಹಾಸಿಗೆ ಹೊತ್ತುಕೊಳ್ತಾ ಇದ್ದಂತೆ ಫ್ಲೈಯಿಂದ ಎಸ್ಕೇಪ್ ಆಗಿದ್ದಾನೆ ಆತ. ಕೆಲ ಸ್ಯಾಂಪಲ್ಸ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಪೊಲೀಸರು. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ತನಿಖಾಧಿಕಾರಿಗಳು ಕಾಯುತ್ತಿದ್ದಾರೆ. ಜನವರಿ 3ನೇ ತಾರೀಕು ನಡೆದಿದ್ದಂತಹ ಮಂಗಳೂರು ಮೂಲದ ಶರ್ಮಿಳಾ ಕೊಲೆ. ಈಗ ಈತನನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿ ಆಚೆ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೆಹಮಾನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ತನಿಖೆ ಸಂದರ್ಭದಲ್ಲಿ ಇನ್ನೂ ಏನೇನು ವಿಚಾರಗಳನ್ನ ಈತ ಹೇಳಿದ್ದಾನೆ? ಎಸ್ ಶ್ರೀಪಾದ್, ಈ ಒಂದು ಶರ್ಮಿಳಾ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವೇಳೆ ಹೊಸದಾಗಿ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಪತ್ತೆ ಆಗ್ತಿದೆ ಅಂತಾನೆ ಹೇಳ್ಬೋದು, ತಿಳಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಏನು ಈ ಒಂದು ಆರೋಪಿ ಕರ್ನಲ್ ಕುರೈಯನ್ನ ವಿಚಾರಣೆಯನ್ನ ಪಡೆದಿದ್ದಾರೋ, ಪ್ರತಿ ಒಂದು ವಿಚಾರಣೆ ಸಂದರ್ಭದಲ್ಲೂ ಹೊಸದಾದಂತಹ ಒಂದು ವಿಷಯಗಳನ್ನ ಸತ್ಯವನ್ನ ಬಾಯಿ ಬಿಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು ಈ ಒಂದು ಆರೋಪಿ. ಅಂದ್ರೆ ಆವತ್ತು ಜನವರಿ 3ನೇ ತಾರೀಕು ಏನು ಮಹಡಿಯನ್ನ ಏರಿ ಯಾರು ಇಲ್ಲದ ಸಂದರ್ಭದಲ್ಲಿ ಶರ್ಮಿಳಾ ಒಬ್ಬಳೇ ಇರೋದನ್ನ ಗಮನಿಸಿ ಆಕೆಯ ಮನೆಗೆ ಅಂದ್ರೆ ಸ್ಲೈಡ್ ಡೋರ್ ಓಪನ್ ಮಾಡುವುದರ ಮೂಲಕ
ಮನೆ ಒಳಗೆ ಪ್ರವೇಶನ ಪಡ್ತಾನೆ. ಈಗ ಆ ಒಂದು ವಿಚಾರಣೆಯನ್ನ ಮಾತ್ರ ಪೊಲೀಸರ ಮುಂದೆ ಹೇಳಿದ್ದ. ನಾನು ಹೋಗಿದ್ದಂತೂ ಸತ್ಯ ಅನ್ನುವಂಥದ್ದನ್ನ ಹೇಳಿದ. ಈಗ ವಿಚಾರಣೆಯಲ್ಲಿ ಹೊಸದಾಗಿ ಬಯಲಿಗೆ ಬರ್ತಾ ಇರುವಂತಹ ಸತ್ಯಾಂಶಗಳು ಏನಪ್ಪಾ ಅಂತಂದ್ರೆ, ಈಗ ನಾನು ಆಕೆಯ ಮೇಲೆ ಯಾವುದೇ ರೀತಿ ಪ್ರೇಮ ಇರಲಿಲ್ಲ, ನಾನು ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೋಬೇಕು ಅನ್ನುವಂಥದ್ದೇ ನನ್ನದು ದೃಷ್ಟಿಕೋನ ಇತ್ತು. ಹಾಗಾಗಿ ನಾನು ಅವತ್ತು ಯಾರು ಇಲ್ಲದನ್ನ ಗಮನಿಸಿ ನಾನು ಹೋಗಿದ್ದೆ ಅನ್ನುವಂಥದ್ದನ್ನ ಸತ್ಯವನ್ನ ಈಗ ಪೊಲೀಸರ ಎದುರು ಬಾಯ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರು ಇಲ್ಲದ ವೇಳೆ ಸ್ಲೈಡ್ ಡೋರ್ ಓಪನ್ ಮಾಡುವುದರ ಮೂಲಕ ಒಳಗಡೆ ಹೋದಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಶರ್ಮಿಳಾ ಸಹಜವಾಗಿ ಭಯ ಬೀಳ್ತಾಳೆ. ಈ ಒಂದು ಸಂದರ್ಭದಲ್ಲಿ ಅರಚಲಿಕ್ಕೆ ಶುರು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಆಕೆಯ ಕತ್ತನ್ನ ಏಕಾಏಕಿ ಹಿಚುಗ್ಲಿಕ್ಕೆ ಅಂದ್ರೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಿಕ್ಕೆ ಮುಂದಾದಾಗ ಆಕೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾಳೆ. ಆ ಒಂದು ಸಂದರ್ಭದಲ್ಲಿ ಸಹಜವಾಗಿ ಆಕೆ ಅರಚಿದ್ರೆ ಪಕ್ಕದ ಮನೆಯವರು ಯಾರಾದ್ರೂ ಬರ್ತಾರೆ ಅನ್ನೋದ್ರಿಂದ ಭಯಗೊಂಡಿರುವಂತಹ ಈ ಒಂದು ಆರೋಪಿ ನೇರವಾಗಿ ಆಕೆಯ ಕತ್ತನ್ನ ಹಿಚುಕ್ತಾನೆ. ಆಕೆ ಉಸಿರುಗಟ್ಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದನ್ನ ಸ್ವತಃ ತಾನೇ ಪೊಲೀಸರ ಒಂದು ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಈಗ ಒಂದೊಂದು ಹೊಸ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದ್ವು ಅಂತಾನೆ ಹೇಳ್ಬೋದು. ನಂತರ ಈ ಒಂದು ಕೊಲೆ ಕೇಸನ್ನ ಮರೆಮಾಚಲಿಕ್ಕೆ ಆತ ಬೆಡ್ ಮೇಲೆ ಟಿಶ್ಯೂ ಪೇಪರ್ ಅನ್ನ ಇಟ್ಟು ಅದಕ್ಕೆ ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ಇಡೀ ಬೆಡ್ಗೆ ಬೆಂಕಿ ತಗುಲಿ ದೊಡ್ಡ ಪ್ರಮಾಣದಲ್ಲಿ ಅದು ಹೊಗೆ ಪ್ರಮಾಣದಲ್ಲಿ ಇಡೀ ಮನೆಯನ್ನ ಆವರಿಸುತ್ತೆ. ಇದರಿಂದ ಭಯಗೊಂಡಿರುವಂತಹ ಕರ್ನಲ್ ಕುರೈ ನೇರವಾಗಿ ಸ್ಲೈಡ್ ಡೋರ್ ಅನ್ನ ಓಪನ್ ಮಾಡಿ ಪರಾರಿಯಾಗಿದ್ದೇನೆ, ನಾನು ಆಕೆಯ ಮೇಲೆ ಲೈಂಗಿಕವಾಗಿ ಆಕೆಯನ್ನ ಬಳಕೆ ಮಾಡಿಕೊಳ್ಳೋದಕ್ಕೋಸ್ಕರನೇ ಅವತ್ತು ನಾನು ಮನೆ ಒಳಗಡೆ ಪ್ರವೇಶವನ್ನ ಪಡೆದಿದ್ದು ಅನ್ನುವಂಥದ್ದನ್ನ ಈಗ ಪೊಲೀಸ್ ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿ. ಶರ್ಮಿಳಾ ಪ್ರತಿರೋಧವನ್ನ ಒಡ್ಡಿದರೂ ಕೂಡ ಈ ಕರ್ನಲ್ ಕುರೈ ಬಿಟ್ಟಿಲ್ಲ, ಕತ್ತು ಹಿಸಿಕಿ ಕೊಲೆ ಮಾಡಿದ್ದಾನೆ. ಆ ಟೆಕ್ಕಿ ಬೇಡ ಅಂದ್ರೂ ಕೂಡ ಬಿಡದೆ ಹೊಂದಿದ್ದಾನೆ. ಕೊಲೆ ಮಾಡಿ ಟಿಶ್ಯೂ ಪೇಪರ್ ಹಾಸಿಗೆ ಮೇಲೆ ಹಾಕಿ ಬೆಂಕಿಯನ್ನು ಹಚ್ಚಿರೋದು. ಬೆಂಕಿ ಹಾಸಿಗೆ ಹೊತ್ತುಕೊಳ್ತಾ ಇದ್ದಂತೆ ಫ್ಲೈಯಿಂದ ಎಸ್ಕೇಪ್ ಆಗಿದ್ದಾನೆ ಆತ. ಕೆಲ ಸ್ಯಾಂಪಲ್ಸ್ ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಪೊಲೀಸರು. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ತನಿಖಾಧಿಕಾರಿಗಳು ಕಾಯುತ್ತಿದ್ದಾರೆ. ಜನವರಿ 3ನೇ ತಾರೀಕು ನಡೆದಿದ್ದಂತಹ ಮಂಗಳೂರು ಮೂಲದ ಶರ್ಮಿಳಾ ಕೊಲೆ ಈಗ ಈತನನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿ ಆಚೆ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೆಹಮಾನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ತನಿಖೆ ಸಂದರ್ಭದಲ್ಲಿ ಇನ್ನೂ ಏನೇನು ವಿಚಾರಗಳನ್ನ ಈತ ಹೇಳಿದ್ದಾನೆ? ಎಸ್ ಶ್ರೀಪಾದ್, ಈ ಒಂದು ಶರ್ಮಿಳಾ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವೇಳೆ ಹೊಸದಾಗಿ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಪತ್ತೆ ಆಗ್ತಿದೆ ಅಂತಾನೆ ಹೇಳ್ಬೋದು, ತಿಳಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಏನು ಈ ಒಂದು ಆರೋಪಿ ಕರ್ನಲ್ ಕುರೈಯನ್ನ ವಿಚಾರಣೆಯನ್ನ ಪಡೆದಿದ್ದಾರೋ, ಪ್ರತಿ ಒಂದು ವಿಚಾರಣೆ ಸಂದರ್ಭದಲ್ಲೂ ಹೊಸದಾದಂತಹ ಒಂದು ವಿಷಯಗಳನ್ನ ಸತ್ಯವನ್ನ ಬಾಯಿ ಬಿಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು ಈ ಒಂದು ಆರೋಪಿ. ಅಂದ್ರೆ ಆವತ್ತು ಜನವರಿ 3ನೇ ತಾರೀಕು ಏನು ಮಹಡಿಯನ್ನ ಏರಿ ಯಾರು ಇಲ್ಲದ ಸಂದರ್ಭದಲ್ಲಿ ಶರ್ಮಿಳಾ ಒಬ್ಬಳೇ ಇರೋದನ್ನ ಗಮನಿಸಿ ಆಕೆಯ ಮನೆಗೆ ಅಂದ್ರೆ ಸ್ಲೈಡ್ ಡೋರ್ ಓಪನ್ ಮಾಡುವುದರ ಮೂಲಕ ಮನೆ ಒಳಗೆ ಪ್ರವೇಶನ ಪಡ್ತಾನೆ. ಈಗ ಆ ಒಂದು ವಿಚಾರಣೆಯನ್ನ ಮಾತ್ರ ಪೊಲೀಸರ ಮುಂದೆ ಹೇಳಿದ್ದ. ನಾನು ಹೋಗಿದ್ದಂತೂ ಸತ್ಯ ಅನ್ನುವಂಥದ್ದನ್ನ ಹೇಳಿದ. ಈಗ ವಿಚಾರಣೆಯಲ್ಲಿ ಹೊಸದಾಗಿ ಬಯಲಿಗೆ ಬರ್ತಾ ಇರುವಂತಹ ಸತ್ಯಾಂಶಗಳು ಏನಪ್ಪಾ ಅಂತಂದ್ರೆ, ಈಗ ನಾನು ಆಕೆಯ ಮೇಲೆ ಯಾವುದೇ ರೀತಿ ಪ್ರೇಮ ಇರಲಿಲ್ಲ, ನಾನು ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೋಬೇಕು ಅನ್ನುವಂಥದ್ದೇ ನನ್ನದು ದೃಷ್ಟಿಕೋನ ಇತ್ತು. ಹಾಗಾಗಿ ನಾನು ಅವತ್ತು ಯಾರು ಇಲ್ಲದನ್ನ ಗಮನಿಸಿ ನಾನು ಹೋಗಿದ್ದೆ ಅನ್ನುವಂಥದ್ದನ್ನ ಸತ್ಯವನ್ನ ಈಗ ಪೊಲೀಸರ ಎದುರು ಬಾಯ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರು ಇಲ್ಲದ ವೇಳೆ ಸ್ಲೈಡ್ ಡೋರ್ ಓಪನ್ ಮಾಡುವುದರ ಮೂಲಕ ಒಳಗಡೆ ಹೋದಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಶರ್ಮಿಳಾ ಸಹಜವಾಗಿ ಭಯ ಬೀಳ್ತಾಳೆ. ಈ ಒಂದು ಸಂದರ್ಭದಲ್ಲಿ ಅರಚಲಿಕ್ಕೆ ಶುರು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಆಕೆಯ ಕತ್ತನ್ನ ಏಕಾಏಕಿ ಹಿಚುಗ್ಲಿಕ್ಕೆ ಅಂದ್ರೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಿಕ್ಕೆ ಮುಂದಾದಾಗ ಆಕೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾಳೆ. ಆ ಒಂದು ಸಂದರ್ಭದಲ್ಲಿ ಸಹಜವಾಗಿ ಆಕೆ ಅರಚಿದ್ರೆ ಪಕ್ಕದ ಮನೆಯವರು ಯಾರಾದ್ರೂ ಬರ್ತಾರೆ ಅನ್ನೋದ್ರಿಂದ ಭಯಗೊಂಡಿರುವಂತಹ ಈ ಒಂದು ಆರೋಪಿ ನೇರವಾಗಿ ಆಕೆಯ ಕತ್ತನ್ನ ಹಿಚುಕ್ತಾನೆ. ಆಕೆ ಉಸಿರುಗಟ್ಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದನ್ನ ಸ್ವತಃ ತಾನೇ ಪೊಲೀಸರ ಒಂದು ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಈಗ ಒಂದೊಂದು ಹೊಸ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದ್ವು ಅಂತಾನೆ ಹೇಳ್ಬೋದು. ನಂತರ ಈ ಒಂದು ಕೊಲೆ ಕೇಸನ್ನ ಮರೆಮಾಚಲಿಕ್ಕೆ ಆತ ಬೆಡ್ ಮೇಲೆ ಟಿಶ್ಯೂ ಪೇಪರ್ ಅನ್ನ ಇಟ್ಟು ಅದಕ್ಕೆ ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ಇಡೀ ಬೆಡ್ಗೆ ಬೆಂಕಿ ತಗುಲಿ ದೊಡ್ಡ ಪ್ರಮಾಣದಲ್ಲಿ ಅದು ಹೊಗೆ ಪ್ರಮಾಣದಲ್ಲಿ ಇಡೀ ಮನೆಯನ್ನ ಆವರಿಸುತ್ತೆ. ಇದರಿಂದ ಭಯಗೊಂಡಿರುವಂತಹ ಕರ್ನಲ್ ಕುರೈ ನೇರವಾಗಿ ಸ್ಲೈಡ್ ಡೋರ್ ಅನ್ನ ಓಪನ್ ಮಾಡಿ ಪರಾರಿಯಾಗಿದ್ದೇನೆ, ನಾನು ಆಕೆಯ ಮೇಲೆ ಲೈಂಗಿಕವಾಗಿ ಆಕೆಯನ್ನ ಬಳಕೆ ಮಾಡಿಕೊಳ್ಳೋದಕ್ಕೋಸ್ಕರನೇ ಅವತ್ತು ನಾನು ಮನೆ ಒಳಗಡೆ ಪ್ರವೇಶವನ್ನ ಪಡೆದಿದ್ದು ಅನ್ನುವಂಥದ್ದನ್ನ ಈಗ ಪೊಲೀಸ್ ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿ.